ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬರೇ ಕಸ್ಟಮರ್ದು 3 ಬ್ಲೌಸ್ನ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಪ್ಯಾಚ್ ವರ್ಕಲ್ಲಿ. ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಇತ್ತೀಚೆಗೆ ಈ ಥರ ಡಿಸೈನ್ಸು ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ನೀವು ಕೂಡ ಸ್ಟಿಚಿಂಗ್ ಮಾಡ್ಬೋದು ಮತ್ತು ಸ್ಟಿಚಿಂಗ್ ಮಾಡಿಸ್ಕೋಬೋದು ವಿಡಿಯೋನ ನೋಡೋದ್ರಿಂದ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಆದಷ್ಟು ಲೈಕ್ ಮಾಡಿ, ಯಾವ ಡಿಸೈನ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಎಷ್ಟು ಸಾಧ್ಯನೋ ನನ್ನಿಂದ ಅಷ್ಟು ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋನ ಹಾಕೊಂಡು ಮಧ್ಯ ಡಿಸೈನ್ಸ್ ವಿಡಿಯೋನು ಕೂಡ ಹಾಕ್ತಿದ್ದೀನಿ. ದಯವಿಟ್ಟು ಪ್ಲೀಸ್ ಲೈಕ್ ಕೊಟ್ಟು ವಿಡಿಯೋನ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಕೂಡ ನಾನು ಕೂಡ ಒಂದು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ನೀವು ಯಾರು ಅಷ್ಟಾಗಿ ನೋಡಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಏನೋ ನನಗೆ ತಿಳಿದಿರೋಂಥನ್ನ ನಿಮಗೂ ತಿಳಿಸ್ಕೊಡೋ ಪ್ರಯತ್ನ ನಾನು ಕೂಡ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಬೋಟ್ ನೆಕ್ಕಲ್ಲಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ನೋಡಿ, ಕೆಳಗಡೆ ಓಪನ್ ಮಾಡ್ಕೊಂಡಿದ್ದೀನಿ. ಎಲ್ಲದೂ ಕೂಡ ಕಸ್ಟಮರ್ದೇ ಚಾಯ್ಸ್ ಆಗಿತ್ತು. ಕಸ್ಟಮರೇ ಕೇಳಿದ್ರು ಈ ರೀತಿ ಬೇಕು ಅಂತ. ಎಲ್ಲದನ್ನು ಕೂಡ ವೇರ್ ಮಾಡಿ ಚೆನ್ನಾಗಿ ಬಂದಿದೆ ಎಲ್ಲದು ಅಂತ ಹೇಳಿದ್ರು. ತುಂಬಾ ಖುಷಿಪಟ್ಟರು ಕೂಡ. ಎಲ್ಲದರಿಂದ ಟೋಟಲಾಗಿ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಡಿಸೈನ್ಸ್ ಏನು ಅನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ. ಯಾವ ಡಿಸೈನ್ಸ್ ಇಷ್ಟ ಆಯಿತು ಅಂತಲೂ ಕೂಡ ಒಂದು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ರೀತಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಥ್ರೆಡ್ ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಪೈಪಿಂಗ್ ವಿಡಿಯೋನು ಕೂಡ ಮಾಡಿ ಹಾಕಿ ಅಂತ ಹೇಳ್ತಿದ್ದೀರಾ. ಎಷ್ಟು ಸಾಧ್ಯನೋ ಅಷ್ಟು ಫ್ರೀ ಮಾಡಿಕೊಂಡು ಮಾಡಿ ಹಾಕ್ತೀನಿ. ಇನ್ನೂ ತುಂಬ ಬ್ಲೌಸ್ ಡಿಸೈನ್ಸ್ ವೀಡಿಯೋಸ್ ಇದೆ ಮತ್ತು ಸ್ಟಿಚಿಂಗ್ ವಿಡಿಯೋಸು ಇದೆ. ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ಕೆಲವೊಂದು ಸಲ. ತುಂಬಾ ಕೆಲಸ ಅಂತ ಹೇಳ್ಬೋದು. ಆಷಾಢ ಅಂತಲೇ ಅನ್ನಿಸ್ತಿಲ್ಲ, ಮದುವೆ ಸೀಸನ್ ಏನು ಅಂತ ಅನ್ನಿಸ್ತಿದೆ, ಅಷ್ಟು ಕೆಲಸ ಇದೆ. ಆದರೂ ಕೂಡ ಒಂದು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ಫ್ರಂಟು ಕೂಡ ಈ ರೀತಿ ಶೇಪ್ನ ಕೊಟ್ಟು ಪೈಪಿಂಗ್ನ ಮಾಡಿದ್ದೀನಿ ನೋಡಿ. ಈ ರೀತಿ ಪೈಪಿಂಗ್ನ ಮಾಡಿದ್ದೀನಿ. ಎಲ್ಲದೂ ಕೂಡ ಕಸ್ಟಮರ್ದೇ ಚಾಯ್ಸ್ ಆಗಿತ್ತು. ಫ್ರಂಟಿಗಾಗಿರ್ಬೋದು, ಬ್ಯಾಕಿಗಾಗಿರ್ಬೋದು, ಈ ರೀತಿ ಇರಲಿ ಅಂತ ಚಾಯ್ಸ್ ಮಾಡಿ ಕಳಿಸ್ಕೊಟ್ಟಿದ್ರು. ಈ ಥರ ಸೀರೆಗಿದ್ದಿರಲಿ ಅಂತ ಅವ್ರು ಏನು ಹೇಳಿದ್ರು ಆ ಕಲರಿಗೆ ಆ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಪ್ರಿನ್ಸಸ್ ಕಟ್ಟು ಮಾಡಿದ್ದೀನಿ ಎಲ್ಲ ಬ್ಲೌಸ್ನೂ ಕೂಡ. ಒಂದಕ್ಕೆ ಸಾಕಾಗಲಿಲ್ಲ ಪ್ರಿನ್ಸಸ್ ಕಟ್ಟಿಗೆ ಬ್ಲೌಸ್ ಪೀಸು. ಹಾಗಾಗಿ ಬೆಲ್ಟ್ ಪಟ್ಟಿನ ಕೊಟ್ಟು ಪ್ರಿನ್ಸಸ್ ಕಟ್ನ ಮಾಡಿದ್ದೀನಿ ಒಂದು ಬ್ಲೌಸಿಗೆ. ಇನ್ನೆರಡು ಬ್ಲೌಸಿಗೆ ಪ್ರಿನ್ಸಸ್ ಕಟ್ ಬ್ಲೌಸ್ನೇ ಸ್ಟಿಚ್ ಮಾಡಿದ್ದೀನಿ ನೋಡಿ. ರೆಡ್ಡು ಕಾಂಬಿನೇಷನ್. ಅದರಲ್ಲೂ ಕೂಡ ಬ್ಯಾಕ್ಗೆ ಬಾರ್ಡ್ರು ಕೂಡ ಉಳಿದಿರಲಿಲ್ಲ. ಸ್ಲೀವ್ಸಲ್ಲಿ ಸ್ವಲ್ಪ ಬಾರ್ಡ್ರನ್ನ ಉಳಿಸ್ಕೊಂಡು ಸ್ವಲ್ಪ ಸುತ್ತ ಕೊಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸ್ವಲ್ಪ ಮಾತ್ರ ಕೊಟ್ಟೆ, ಮೇಲ್ಗಡೆ ಮಾತ್ರ ಕೊಟ್ಟೆ. ಅದಕ್ಕೆ ಇವಾಗ ತೋರಿಸ್ತಿದ್ದೀನಿ ನೋಡಿ. ಇದು ಕೂಡ ಬೇರೆ ಡಿಸೈನ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು. ಇದು ಬಾರ್ಡ್ರೆಲ್ಲ ಇತ್ತು, ಒಂದೇ ಕಲರ್ ಆಗಿರೋದ್ರಿಂದ ಇದು ಅವ್ರು ಏನು ಹೇಳಿದ್ರು ಅದೇ ರೀತಿ ಮಾಡೋದಕ್ಕಾಯಿತು. ಬಾರ್ಡ್ರು ಕೂಡ ಸ್ವಲ್ಪ ಇತ್ತು, ಬಾರ್ಡ್ರ್ ಇರೋದ್ರಿಂದ ಈ ರೀತಿ ಮಾಡಿದ್ದೀನಿ ನೋಡಿ. ಫ್ರಂಟು ಕೂಡ ಡಿಸೈನ್ ಮಾಡಿದ್ದೀನಿ. ಕೆಳಗಡೆ ಸ್ವಲ್ಪ ಈ ರೀತಿ ಶೇಪ್ನ ಕೊಟ್ಟು ಥ್ರೆಡ್ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆನೂ ಕೂಡ ಥ್ರೆಡ್ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಕ್ಲೋತ್ ನೆಕ್ಕಲ್ಲಿ ಡಿಸೈನ್ಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಅಂತ ಹೇಳ್ಬೋದು. ಆದಷ್ಟು ಕ್ಲೋತ್ ನೆಕ್ಕಲ್ಲೇ ಕೆಳಗಡೆ ಓಪನ್ ಮಾಡಿಸ್ಕೊಳ್ಳೋದಿರ್ಬೋದು, ಚಿಕ್ಕದಾಗಿ ಒಂದು ಸಣ್ಣದಾಗಿ ಓಪನ್ ಮಾಡಿಸ್ಕೊಳ್ಳೋದಿರ್ಬೋದು, ಫ್ರಂಟು ಕೂಡ ಐ ನೆಕ್ಕು ಸ್ಟಿಚ್ ಮಾಡಿಸ್ಕೊಳ್ಳೋದಿರ್ಬೋದು, ಈ ರೀತಿ ಫ್ರಂಟ್ ಡಿಸೈನ್ ಇರ್ಬೋದು. ತುಂಬಾ ಟ್ರೆಂಡಿಂಗಲ್ಲಿದೆ. ನಾವು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸ್ಟಿಚಿಂಗ್ ಮಾಡಿ ವಿಡಿಯೋನ ಹಾಕ್ತೀನಿ, ಸ್ಟಿಚಿಂಗ್ ವಿಡಿಯೋಗಳನ್ನ ಹಾಕ್ತೀನಿ. ಕೆಲವೊಂದು ವಿಡಿಯೋ ಮಾಡ್ಕೊಂಡಿರ್ತೀನಿ, ಹಾಕೋದಕ್ಕಾಗಲ್ಲ. ಕೆಲವೊಂದು ಮಾಡ್ಕೊಳ್ಳೋದಕ್ಕಂತೂ ಆಗಲ್ಲ. ಹಾಗಾಗಿ ನೀವು ಸಪೋರ್ಟ್ ಮಾಡ್ತಿದ್ರೆ ನಾನು ಕೂಡ ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ ನೋಡಿ. ಬಾರ್ಡ್ರನ್ನ ಈ ರೀತಿ ಫ್ರಂಟ್ ಕೊಟ್ಟಿದ್ದೀನಿ. ಒಬ್ಬರು ಕೇಳ್ತಿದ್ರಿ ಎರಡೂ ಸೈಡು ಮಾಡಿದಿರಲ್ಲ ಅಂತ. ಕೆಲವು ಕಸ್ಟಮರು ಒಪ್ಪಲ್ಲ. ಕೆಲವು ಕಸ್ಟಮರ್ ಏನು ಮಾಡ್ತಾರೆ, ಫೋಟೋದಲ್ಲಿ ಕಳಿಸಿದ್ನಲ್ಲ ಎರಡೂ ಸೈಡ್ ಇತ್ತು, ನನಗೆ ಎರಡೂ ಸೈಡು ಬೇಕಿತ್ತು, ನೀವು ಒಂದು ಸೈಡ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಾರೆ. ಹಾಗಾಗಿ ಫೋಟೋದಲ್ಲಿ ಎರಡೂ ಸೈಡ್ ಇದ್ದಂಥದ್ದಕ್ಕೆ ಮತ್ತು ಬಾರ್ಡ್ರು ಇರುವಂಥದ್ದಕ್ಕೆ ಆ ರೀತಿ ಮಾಡ್ತೀನಿ. ಇನ್ನೇನು ಒಂದು ಸೈಡಿಗೆ ಕೊಟ್ಟಿರ್ತೀನಿ, ಒಂದು ಸೈಡ್ ಥ್ರೆಡ್ ಪೈಪಿಂಗ್ ಕೂಡ ಮಾಡಿರ್ತೀನಿ, ಇನ್ನೊಂದು ಬಾರ್ಡ್ರು ಒಂದು ಅಟ್ಯಾಚ್ ಮಾಡೋದು ಏನು ಅಂತೇಳಿ ಆ ರೀತಿ ಮಾಡ್ತೀನಿ ಅಷ್ಟೇ. ಇನ್ನು ಕೆಲವು ಕಸ್ಟಮರು ಬೇಡ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೋತಾರೆ. ಕೆಲವು ಕಸ್ಟಮರು ಫೋಟೋ ಏನು ಕಳಿಸ್ಕೊಟ್ಟಿದ್ವಿ ಅದೇ ಬೇಕಿತ್ತು, ನಾನು ಅದೇ ಥರ ಕಳಿಸ್ಕೊಟ್ಟಿದ್ದೆ ಅಂತ ವಾದ ಮಾಡ್ತಾರೆ. ಹಾಗಾಗಿ ಆ ರೀತಿ ಮಾಡ್ತೀನಿ ಅಷ್ಟೇ. ಇಲ್ಲಾಂದರೆ ಒಂದು ಸೈಡೇ ಕೊಡ್ತೀನಿ. ಅವ್ರು ಬಾರ್ಡ್ರೆಲ್ಲ ಏನೂ ಇಲ್ಲ ಅನ್ನೋಗಿದ್ರೆ ಕೊಡಲ್ಲ, ಒಂದೇ ಸೈಡ್ ಕೊಟ್ಬಿಟ್ಟು ಸುಮ್ಮನೆ ಆಗ್ತೀನಿ. ಬಾರ್ಡ್ರೆಲ್ಲ ಇತ್ತಲ್ಲ, ಹಾಗಾಗಿ ಎರಡು ಸೈಡು ಕೊಟ್ಟೆ. ಇದು ಕೂಡ ಒಂದು ಸೈಡ್ ಬಾರ್ಡ್ರನ್ನ ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಸೀರೆ ಬಟ್ಟೆನ ಯೂಸ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿ ಕೆಳಗಡೆ ಕೂಡ ಥ್ರೆಡ್ ಪೈಪಿಂಗ್ನ ಮಾಡ್ಕೊಂಡಿದ್ದೀನಿ. ಮತ್ತು ಮಧ್ಯೆ ಏನಿದೆ ಅದು ಮೆರೂನ್ ಕಲರಲ್ಲಿ ಬಬಲ್ಸ್ ಮಾಡಿಕೊಂಡು ಕೊಟ್ಕೊಂಡಿದ್ದೀನಿ ನೋಡಿ. ಬಬಲ್ಸ್ ಮಾಡ್ಕೊಂಡು ಕೊಟ್ಕೊಂಡು ಈ ರೀತಿ ಫ್ರಂಟಿಗೆ ಈ ರೀತಿ ಕೊಟ್ಟಿದ್ದೀನಿ. ಒಂದು ಆಲ್ರೆಡಿ ಸಣ್ಣದಾಗಿ ಕೊಟ್ಟಿದ್ನಲ್ಲ, ಇದು ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತ ಶೋಲ್ಡರ್ ಎಷ್ಟಿದೆ ಅಷ್ಟಾಗ್ಲಕ್ಕೂ ಕೂಡ ಕೊಟ್ಕೊಂಡು ಈ ರೀತಿಯಾಗಿ ಕೊಟ್ಟೆ. ಇದು ಕೂಡ ಅಷ್ಟೇ, ಬಾರ್ಡ್ರೆಲ್ಲ ಬಂದ್ಬಿಟ್ಟಿರೋದ್ರಿಂದ ಬಟ್ಟೆ ಸಾಕಾಗಲಿಲ್ಲ. ಅದು ಕೂಡ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿದೆ. ಬಾರ್ಡ್ರನ್ನೇ ಬೆಲ್ಟ್ ಪಟ್ಟಿಗೆ ಈ ರೀತಿ ಕೊಟ್ಕೊಂಡಿದ್ದೀನಿ ನೋಡಿ. ಎರಡೂ ಸೈಡು ಬಾರ್ಡ್ರು ಬಂದ್ಬಿಟ್ಟಿತ್ತು. ಬಾರ್ಡ್ರು ಬೇಕು ಡಿಸೈನ್ ಮಾಡೋದಕ್ಕೆ ಅನ್ನೋಕೆ. ಕೆಲವೊಂದಕ್ಕೆ ಒಂದೇ ಸೈಡು ಸ್ಲೀವ್ಸಿಗೆ ಮಾತ್ರ ಬಾರ್ಡ್ರು ಬಂದಿರುತ್ತೆ. ಕೆಲವೊಂದಕ್ಕೆ ಈ ರೀತಿ ಎರಡೂ ಸೈಡು ಬಾರ್ಡ್ರು ಬಂದಿರುತ್ತೆ, ಆದರೆ ಸಾಕಾಗೋದೇ ಇಲ್ಲ, ಈ ರೀತಿ ಆಗಿಬಿಡುತ್ತೆ. ಕೆಲವೊಂದು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಎಲ್ಲ ಬ್ಲೌಸಿಂದ ನಾನು 1500 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. 3 ಬ್ಲೌಸಿಂದ 1500 ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.